ಆಚರಣೆ ಮಾಡ್ತಾ ಇದ್ದೀವಿ. ಈ ಕಾರ್ಯಕ್ರಮಕ್ಕೆ ಅಧ್ಯಕ್ಷರಾಗಿ ಉಪಸ್ಥಿತರಿರುವಂತಹ ಮಾನ್ಯ ತಹಸೀಲ್ದಾರ್ ಸಾಹೇಬ್ರೆ, ಈಗ ತಾನೇ ನಿರ್ಗಮಿಸಿದಂತಹ BO ಸಾಹೇಬ್ರೆ, ಲೇಪಾಕ್ಷಿ ಸರ್ ಅವರೇ, ಕುಡೂರು ಸರ್ ಅವರೇ, ಕುಡದರಿ ಸರ್ ಅವರೇ, ಭಟ್ಕುರ್ಗಿ ಸರ್ ಅವರೇ, ಕರ್ಲಿಂಗ್ನವ್ರ ಸರ್ ಅವರೇ, ಹಾಗೂ ಉಪಸ್ಥಿತರಿರುವಂತಹ ಎಲ್ಲ ಸಂಸ್ಥೆಯ ಉಪನ್ಯಾಸಕರೇ, ಸಿಬ್ಬಂದಿಯವರೇ ಹಾಗೂ ಎಲ್ಲ ಪ್ರಶಿಕ್ಷಣಾರ್ಥಿಗಳು, ರಾಷ್ಟ್ರೀಯ ಮತದಾರ ದಿನಾಚರಣೆಯನ್ನು ಆಚರಣೆ ಮಾಡುವಂತಹ ಒಂದು ತುರ್ತು ಯಾಕೆ ಬಂದಿದೆ ಅಂತಂದರೆ, ಭಾರತದಲ್ಲಿ ನೀವು ನೋಡಿರ್ಬೋದು, ಯಾವುದೇ ಎಲೆಕ್ಷನನ್ನು ನಾವು ಮಾಡಿದಾಗ 100 ವೋಟರ್ಸ್ ಇದ್ದರೆ ಅಲ್ಲಿರುವಂತಹ ಟರ್ನ್ಔಟ್ ಎಷ್ಟಿರ್ತದೆ ಅಂದರೆ ಭಾಳ ಅಂದರೆ 50ರಿಂದ 55 ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಬೇಕಂದ್ರೆ ಒಬ್ಬ ಅಭ್ಯರ್ಥಿಗೆ ಹೋಗುವಂತಹ ಮತಗಳು ಭಾಳ ಅಂದರೆ ಒಂದು 20-25% ಪಡೆದಂತಹ ಅಭ್ಯರ್ಥಿ ಇದ್ದವನು ಆಯ್ಕೆ ಆಗ್ತಾನೆ. ಅಂತಹ ಇರುವುದರಿಂದ 2011ರಿಂದ ಇದನ್ನು ಮತದಾನವನ್ನು ಸಹಿತ ಒಂದು ಚಳುವಳಿಯ ರೂಪದಲ್ಲಿ ಎಲ್ಲರಲ್ಲಿ ಒಂದು ಏನಂತೀವಿ ನಾವು ಅವೇರ್ನೆಸ್ಸನ್ನು, ಜಾಗೃತಿಯನ್ನು ಮೂಡಿಸೋ ಸಲುವಾಗಿ ಈ ರಾಷ್ಟ್ರೀಯ ಮತದಾರ ದಿನಾಚರಣೆಯನ್ನು ಹಮ್ಮಿಕೊಳ್ಳಲಾಯಿತು. ಈಗಾಗಲೇ ಲೇಪಾಕ್ಷಿ ಸರ್ ಅವರು ಇದ್ರ ಬಗ್ಗೆ ಬಹಳ ವಿಸ್ತೃತವಾಗಿ ನಿಮಗೆ ಪ್ರತಿಯೊಂದು ಅಂಶಗಳ ಬಗ್ಗೆ ಹೇಳಿದ್ದಾರೆ. ಪ್ರಜಾಪ್ರಭುತ್ವ ಅಂದರೆ ಏನು, ಪ್ರಜಾಪ್ರಭುತ್ವದ ತಳಹದಿ ಹೇಗಿರಬೇಕು, ಅಲ್ಲಿ ಪಾತ್ರ ಏನು, ಮತದಾರರ ಪಾತ್ರ ಏನು ಅನ್ನೋದು ಎಲ್ಲವನ್ನೂ ಅವರು ತಿಳಿಸಿದ್ದಾರೆ. ಅದರ ಜೊತೆ ನಾನು ಹೇಳೋದಂದರೆ ಒಂದೇ, ಈಗ ನಾವು ನಿಮ್ಮನ್ನು ಬಂದು ಇಲ್ಲಿ ಮಾಡ್ತಾ ಇರುವಂತಹ ಕಾರ್ಯಕ್ರಮ ಇದು ನಿಮ್ಮಲ್ಲೇನೂ ಉಳಿಬಾರ್ದು, ಸುಮ್ಮನೆ ಒಂದು ಕಾರ್ಯಕ್ರಮ ನೆಪ ಮಾತ್ರಕ್ಕೆ ಕಾರ್ಯಕ್ರಮ ಆಗಬಾರ್ದು. ನಿಮ್ಮಿಂದ ನಿಮ್ಮ ಕುಟುಂಬಕ್ಕೆ, ನಿಮ್ಮ ಸುತ್ತಮುತ್ತಲಿನ ಜನರನ್ನು ನೀವು ಪ್ರೇರೇಪಿಸಬೇಕು. ಯಾವುದೇ ಒಂದು ಸ್ಥಳೀಯ ಸಂಸ್ಥೆಗಳಿರ್ಬೋದು, ವಿಧಾನಸಭೆಗೆ ಇರ್ಬೋದು, ಲೋಕಸಭೆಗೆ ಇರ್ಬೋದು, ನಾವು ಜನಪ್ರತಿನಿಧಿಗಳನ್ನ ಆಯ್ಕೆ ಮಾಡೋದು ಬಂದಾಗ ಫಸ್ಟ್ ನಾವು ಹೋಗಿ ನಿಂತು ವೋಟನ್ನು ಹಾಕಬೇಕು. ಸಾಕ್ಷರತೆ ಬಗ್ಗೆ ಸರ್ ಮಾತಾಡಿದರು. ಅದರಲ್ಲಿ ಒಂದು ಮಾತು ಹೇಳೋದಂದರೆ, ಹೆಚ್ಚಿನ ಪ್ರಮಾಣದಲ್ಲಿ ಇರುವಂತಹ ಸಾಕ್ಷರರೇ ವೋಟನ್ನು ಹಾಕೋದಕ್ಕೆ ಹಿಂಜರಿತಾರೆ. ನಾವು ಬೆಂಗಳೂರಿನಂತಲ್ಲಿ ನೋಡಿದ್ರೆ ಹೊರಗಡೆ IT BT ಎಲ್ಲರೂ ಇರ್ತಾರೆ. ಸೊ ಮತದಾನದ ದಿನ ಏನಾಗ್ತದೆ, ಒಂದು ಹಾಲಿಡೇ ಆಗುತ್ತೆ. ಮತದಾನದ ದಿನವನ್ನು ನಾವು ಬರೀ ಏನಂತ ತಿಳ್ಕೊಂಡಿದ್ದೀವಿ, ನಮ್ಮ ಹಕ್ಕು ಅಂತ ತಿಳ್ಕೊಂಡಿದ್ದೀವಿ. ಹಕ್ಕಂದ್ರೆ ನನಗೆ ಬೇಕಾದರೆ ನಾನು ಯೂಸ್ ಮಾಡ್ಕೋಬೋದು, ಬೇಡಾದ್ರೆ ಬಿಡ್ಬೋದು. ಆದರೆ ಮತದಾನ ಹಕ್ಕಿನ ಜೊತೆ ಜವಾಬ್ದಾರಿನೂ ಹೌದು ಅಂತ ಅಂದ್ಕೊಂಡಾಗ ಯಾವಾಗ ಅದು ಜವಾಬ್ದಾರಿ ಆಗ್ತದಲ್ಲ, ಆವಾಗ ನಮಗೆ ಮಾಡಲೇಬೇಕಾದಂಥ ಅನಿವಾರ್ಯತೆ ಬರ್ತದೆ. ಆ ರೀತಿ ನೀವು ತಿಳ್ಕೊಳ್ಬೇಕು, ಮತದಾನ ಕೇವಲ ನನ್ನ ಹಕ್ಕಲ್ಲ, ಮತದಾನ ನನ್ನ ಜವಾಬ್ದಾರಿನೂ ಹೌದು ಅಂತೇಳಿ ತಿಳ್ಕೊಂಡು ಇದನ್ನು ನಿಮ್ಮ ಸುತ್ತಮುತ್ತಲಿನವ್ರಿಗೆಲ್ಲರಿಗೂ ತಿಳಿಸಿದರೆ ಇವತ್ತಿನ ಈ ರಾಷ್ಟ್ರೀಯ ಮತದಾರ ದಿನಾಚರಣೆಯನ್ನು ಆಚರಿಸಿದ್ದಕ್ಕೂ ಸಹಿತ ಸಾರ್ಥಕ ಆಗ್ತದೆ. ನಾನು ನೇಪಕ್ಷಿ ಸರ್ ಆಗಲೇ ಹೇಳಿದ್ದು, ಕೆಲವು ವಿಷಯಗಳ ಬಗ್ಗೆ ತಮ್ಮನ್ನು ತರಿಸ್ತೀನಿ ಅಂತೇಳಿ ನಾನು ಇನ್ನೊಂದು ಸಾರಿ ತಮ್ಮ ಮಹಾವಿದ್ಯಾಲಯಕ್ಕೆ ಬರ್ತೀನಿ. ನಮ್ಮ ಪೊಲೀಸ್ ವ್ಯವಸ್ಥೆ, ಅದರಲ್ಲಿ ಮಹಿಳೆಯರ ಪಾತ್ರ, ಮಹಿಳೆಯರ ಬಗ್ಗೆ ಇರುವಂಥ ಕಾನೂನು, ಇದರ ಬಗ್ಗೆ, ಆಮೇಲೆ ಯುವಜನತೆಯಲ್ಲಿರುವಂತಹ ಕೆಲವು ಸಮಸ್ಯೆಗಳು, ಅವುಗಳ ಪರಿಹಾರಗಳ ಬಗ್ಗೆ ಬರಲು ಅವಕಾಶ ಮಾಡಿಕೊಟ್ಟು ತಮ್ಮೆಲ್ಲರನ್ನ ಉದ್ದೇಶಿಸಿ ಮಾತನಾಡಲು ಅವಕಾಶ ಮಾಡಿಕೊಟ್ಟಂತಹ ಎಲ್ಲರಿಗೂ ವಂದಿಸಿ ಎರಡು ಮಾತು ಮುಗಿಸ್ತೀನಿ. ನಮಸ್ಕಾರ. 60 ವರ್ಷದ ವಯೋಮಾನದ ಗುಂಪಿನವರೊಳಗಿರ್ತದೆ, ಅವರಿಗೆ ನಾವು ಚೈತನ್ಯ ತುಂಬಬೇಕು, ಅವರಲ್ಲಿ ನಾವು ಅರಿವನ್ನು ಮೂಡಿಸಬೇಕು, ಅವರನ್ನ ಜಾಗೃತಿ ಮೂಡಿಸಬೇಕು. ಅಂದಾಗ ಮಾತ್ರ ದೇಶ ಒಳ್ಳೆಯ ರಾಷ್ಟ್ರವಾಗ್ತದೆ. ಆ ನಿಟ್ಟಿನೊಳಗ ಮಹಾತ್ಮ ಗಾಂಧೀಜಿಯವರು ಹೇಳಿರ್ತಕ್ಕಂಥ ಒಂದು ಹೇಳಿಕೆಯನ್ನ ನಾನಿಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಹೇಳ್ತಾರೆ ಮಹಾತ್ಮ ಗಾಂಧೀಜಿಯವರು, ಇಫ್ ಸಾಲ್ಟ್ ಡಾಸ್ ಲಾಸ್ ಇಟ್ಸ್ ಸೇವರ್ ವೇರ್ ವಿತ್ ಇಟ್ ಕ್ಯಾನ್ ಬಿ ಸಾಲ್ಟೆಡ್. ಅಂದ್ರೆ ಈ ದೇಶದ ನಾಗರಿಕರಂತಂದ್ರೆ ಉಪ್ಪು ಇದ್ದಂಗ. ಏನ್ ಸರ್ ನಮ್ಮನ್ನೆಲ್ಲ ಉಪ್ಪಿಗೆ ಹೋಲಿಸ್ಬಿಟ್ರಿ ಏನು ಅಂತ ಅನ್ಬೇಡ್ರಿ. ಯಾಕಂದ್ರೆ ಉಪ್ಪು ಎಲ್ಲ ಅಡಿಗೆಯೊಳಗೂ ಬೇಕು. ನೀವು ಸ್ವೀಟ್ ಮಾಡ್ರಿ, ಖಾರ ಮಾಡ್ರಿ, ಏನೇ ಮಾಡಿದ್ರು ಉಪ್ಪು ಹಾಕಿದಾಗ ಅದರ ರುಚಿ.
ಅದಕ್ಕೆ ಮಹಾತ್ಮ ಗಾಂಧೀಜಿ ಏನ್ ಹೇಳ್ತಾರ, ಯುವಕರೆಂದರೆ ರಾಷ್ಟ್ರದ ಉಪ್ಪು ಇದ್ದಂತೆ. ಆ ಯುವಕರೇ ತಮ್ಮ ಜೀವನದ ರುಚಿ ಕಳೆದುಕೊಂಡ್ರೆ ಆ ಜೀವನಕ್ಕ ರುಚಿ ಕೊಡುವವರು ಯಾರು? ಆ ಯುವ ವಿದ್ಯಾರ್ಥಿಗಳಿಗೆ, ಯುವ ಜನರಿಗೆ ದೃಢ ವಿಶ್ವಾಸವುಳ್ಳ ಭಾರತದ ಪೌರರಾದ ನಾವು ನಮ್ಮ ದೇಶದ ಪ್ರಜಾಸತ್ತಾತ್ಮಕ ಸಂಪ್ರದಾಯಗಳು ಮತ್ತು ಮುಕ್ತ, ನ್ಯಾಯಸಮ್ಮತ ಮತ್ತು ಶಾಂತಿಯುತ ಚುನಾವಣೆಗಳ ಘನತೆಯನ್ನು ಎತ್ತಿ ಹಿಡಿಯುತ್ತೇವೆಂದು ಮತ್ತು ಪ್ರತಿಯೊಂದು ಚುನಾವಣೆಯಲ್ಲಿ ನಿರ್ಭೀತರಾಗಿ ಮತ್ತು ಧರ್ಮ, ಜನಾಂಗ, ಜಾತಿ, ಮತ, ಭಾಷೆ ಅಥವಾ ಯಾವುದೇ ಪ್ರೇರೇಪಣೆಗಳ ದಾಕ್ಷಿಣ್ಯಗಳಿಂದ ಪ್ರಭಾವಿತರಾಗದೆ ಮತ ಚಲಾಯಿಸುತ್ತೇವೆಂದು ಈ ಮೂಲಕ ಪ್ರತಿಜ್ಞೆ ಸ್ವೀಕರಿಸುತ್ತೇವೆ. ಭಾರತ ಚುನಾವಣಾ ಆಯೋಗ ರಾಷ್ಟ್ರೀಯ ಮತದಾರರ ದಿನಾಚರಣೆ 2026 ಪ್ರಯುಕ್ತ ಹಮ್ಮಿಕೊಂಡಂಥ ಮತದಾರರ ದಿನಾಚರಣೆ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದಂಥ ತಾಲೂಕಿನ ತಹಶೀಲ್ದಾರರು ಆದಂಥ ಮಾನ್ಯ ಶ್ರೀ ಪ್ರಕಾಶ್ ಹೊಳಕ್ನೂರ್ ಸರ್ ಅವರೇ, ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ಆರಕ್ಷಕರು ಮತ್ತು ನಿರೀಕ್ಷಕರು ಆದಂಥ ವಿನಾಯಕ್ ಬಡಿಗರ್ ಸರ್ ಅವರೇ, ಪ್ರಾಸ್ತಾವಿಕ ಮಾತನಾಡಿದಂಥ ಲೇಪಾಕ್ಷಿ ಸರ್ ಅವರೇ, ಈ ಕಾರ್ಯಕ್ರಮದ ನೇತೃತ್ವವನ್ನು ವಹಿಸಿಕೊಂಡಿದ್ದ ಈ ಸಂಸ್ಥೆಯ ಪ್ರಾಂಶುಪಾಲರಾದಂಥ ರಾಮದುರ್ಗದ ಮುಖ್ಯಾಧಿಕಾರಿಗಳಾದಂಥ ಆಯ್ಕೆ ಗುರುದಾರಿ ಸರ್ ಅವರೇ, ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂಥ ಶಿಕ್ಷಣ ಸಂಯೋಜಕರು ಆತ್ಮೀಯರಾದಂಥ ಶ್ರೀಕಾಂತ್ ಕರ್ಲಪ್ಪನವರೇ, ಬಟ್ಕುರ್ಕಿ ಸರ್ ಅವರೇ, ಈ ಕಾಲೇಜಿನ ಎಲ್ಲ ಉಪನ್ಯಾಸಕ ಬಂಧುಗಳೇ, ವಿದ್ಯಾರ್ಥಿಗಳೇ ಮತ್ತು ಎಲ್ಲ ಪ್ರಶಿಕ್ಷಣಾರ್ಥಿಗಳೇ ಮತ್ತು ಈ ಕಾರ್ಯಕ್ರಮಕ್ಕೆ ಆಗಿರುವಂಥ ಎಲ್ಲ ಆತ್ಮೀಯರೇ, ಪ್ರಜಾಪ್ರಭುತ್ವ ಅತ್ಯಂತ ಮಹತ್ವದ ಜವಾಬ್ದಾರಿ. ಜಗತ್ತಿನಲ್ಲಿ ಅತ್ಯಂತ ಉತ್ತಮವಾದಂಥ ಪ್ರಜಾಪ್ರಭುತ್ವ ರಾಷ್ಟ್ರ ನಮ್ಮದಾಗಿದೆ. ನಮಗೆಲ್ಲರಿಗೂ ಪ್ರಥಮ ವರ್ಷದ BEd ಪ್ರವೇಶ ಪಡೆದ ಒಂದೇ ತಿಂಗಳದೊಳಗೆ ಇಂಥ ಕಾರ್ಯಕ್ರಮ ನಿಮ್ಗೆ ಬಂದದ್ದು ಬಹಳಷ್ಟು ಧನ್ಯ ಅಂತ ಹೇಗೆ. ಯಾಕಂತಂದ್ರೆ 100 ಪ್ರಶಿಕ್ಷಕರಿಗೆ ಈ ಮಾಹಿತಿ ಹೋತಂದ್ರೆ ಬಹುಶಃ ಪ್ರತಿಯೊಂದು ಊರಿಗೂ ಕೂಡ ಈ ಸಂದೇಶ ಹೋಗುತ್ತೆ. ಮತದಾನ ಅಂದ್ರೆ ಏನು ಅಂತಕ್ಕಂತಹ ತಿಳುವಳಿಕೆ ಪ್ರತಿ ಕುಟುಂಬಕ್ಕೂ ಕೊಡ್ಲಿಕ್ಕಾಗತ್ತೆ. ಆ ಕುಟುಂಬ ಬಾಜು ನೆರೆಹೊರೆಯವರಿಗೂ ಕೂಡ ಇದ್ರ ಮಾಹಿತಿ ಕೊಡ್ಲಿಕ್ಕಾಗತ್ತೆ. ಯಾಕಂದ್ರೆ ಶಿಕ್ಷಕರ ಜವಾಬ್ದಾರಿ ಬಹಳಷ್ಟು ದೊಡ್ಡದು. ಆ ಶಿಕ್ಷಕರ ಆಗಿ ಇಲ್ಲಿ ನೀವೆಲ್ಲರೂ ತಯಾರಾಗ್ತಕ್ಕಂಥ ಸಂದರ್ಭದೊಳಗೆ ತರಬೇತಿ ಹಂತದೊಳಗೆ ಇಂಥ ಕಾರ್ಯಕ್ರಮಗಳು ನಿಮಗೆ ಸಮಾಜಮುಖಿಯಾಗಿ ಹೆಂಗೆ ಬದುಕಬೇಕು ಅನ್ನುವುದನ್ನು ಕಲಿಸಲಿಕ್ಕೆ ಬಹಳಷ್ಟು ಪ್ರಮುಖವಾಗಿರ್ತಕ್ಕಂಥ ಕಾರ್ಯಕ್ರಮಗಳು. ಆ ನಿಟ್ಟಿನೊಳಗೆ ಬಹುಶಃ ನಮ್ಮ ಸಂಯೋಜಕರು ಬಡಿಗೇರ್ ಸರ್ ಬಹಳಷ್ಟು ಮಾರ್ಮಿಕವಾಗಿ ಮತದಾನ ಅಂದ್ರೆ ಏನು, ಕೇವಲ ನಮ್ಮ ರಾಜ್ಯದಷ್ಟೇ ಅಲ್ಲ, ಬೇರೆ ರಾಜ್ಯದೊಳಗೆ ಬೇರೆ ದೇಶದೊಳಗ ಈ ಮತದಾನದ ತಿಳುವಳಿಕೆ ಇರ್ಲಿಲ್ಲಕಂದ್ರೆ ಏನೇನು ಅವಾಂತರಗಳು ಆಗ್ತಾವ ಅಂತಕ್ಕಂಥ ತಿಳುವಳಿಕೆಯನ್ನು ಕೊಟ್ಟಿದ್ದಾರೆ. ಆ ತಿಳುವಳಿಕೆಯನ್ನು ಆದಷ್ಟು ಮಟ್ಟಿಗೆ ನನಗೆ ಎಷ್ಟು ಸಾಧ್ಯತೆ ಐತಿ ಅಷ್ಟು ನನ್ನ ಜೊತೆ ಇರ್ತಕ್ಕಂಥ ನನ್ನ ಸಹಪಾಠಿಗಳಿಗೆ ಅದರ ತಿಳುವಳಿಕೆಯನ್ನು ನಾವು ಮೂಡಿಸಿದ್ದಕ್ಕೆ ಯಾಕಂದ್ರೆ ಕಾರ್ಯಕ್ರಮಕ್ಕೆ ಇಂಥ ಕಾರ್ಯಕ್ರಮಗಳಿಗೆ ಮೆರುಗು ಬರಲಿಕ್ಕೆ ಸಾಧ್ಯವಾಗ್ತೈತಿ ಅಂತಕ್ಕಂಥದ್ದು ಗೊತ್ತಿರಲಿ ನಿಮಗೆ. ನಾವು ಎಷ್ಟೋ ಪ್ರಯತ್ನ ಪಡ್ತೀವಿ, ತಾಲೂಕು ಆಡಳಿತ, ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ ಇಂಥ ಕಾರ್ಯಕ್ರಮಗಳನ್ನು ಬಹಳಷ್ಟು ಆಯೋಜನೆ ಮಾಡಿದಾಗ್ಯೂ ಕೂಡ 65, 55 ಸರ್ ಹೇಳಿದಂತೆ ಅಷ್ಟೇ ಮತದಾನ ಇರತ್ತ. ನಾವು ಸರ್ ಹೇಳಿದ್ರು ಅವತ್ತು ರಜಾ ಇರತ್ತ, ನಾವು ಬೇರೆ ಕೆಲಸಕ್ಕೆ ಉಪಯೋಗ ಮಾಡ್ಕೊಳ್ತಕ್ಕಂಥ ಕೆಲಸ ಮಾಡ್ತೀವಿ. ಅದಕ್ಕೆ
ಎಲ್ಲರೂ ಕೂಡ ಜಾಗೃತ ವಹಿಸಿ ಪ್ರತಿಯೊಬ್ಬ ಮಗುವಿಗೂ ಕೂಡ ಪ್ರಾಥಮಿಕ ಹಂತದಿಂದ ದೇಶ ಅಂದ್ರೆ ಏನು, ರಾಜ್ಯ ಅಂದ್ರೆ ಏನು, ಕರ್ತವ್ಯಗಳೇನು, ಹಕ್ಕುಗಳೇನು, ಇದರ ತಿಳುವಳಿಕೆಯನ್ನ, ರಾಷ್ಟ್ರ ಗೌರವವನ್ನು ಮೂಡಿಸ್ತಕ್ಕಂಥ ಎಲ್ಲ ತಿಳುವಳಿಕೆಗಳನ್ನ ನೀವು ಮಕ್ಕಳಿಗೆ ಮೂಡಿಸೋದ್ರ ಮುಖಾಂತರ ನಿಮ್ಮಲ್ಲಿ ಅವುಗಳನ್ನ ಅಳವಡಿಸಿಕೊಂಡಿದ್ದಕ್ಕೆ ಆದ್ರೆ ಈ ಕಾರ್ಯಕ್ರಮ ಸಾರ್ಥಕವಾಗ್ತೈತಿ ಅಂತಕ್ಕಂತಹ ಮನೋಭಾವನೆಯೊಂದಿಗೆ ತಾಲೂಕು ಆಡಳಿತಕ್ಕೆ ನಾನು ಮತ್ತೊಮ್ಮೆ ಧನ್ಯವಾದಗಳನ್ನು ಹೇಳ್ತೀನಿ. ಯಾಕಂದ್ರೆ ಇಂಥ ಕಾರ್ಯಕ್ರಮ ನಮ್ಮ ಶಿಕ್ಷಣಾರ್ಥಿಗಳಿಗೆ ಬಹಳಷ್ಟು ವಿಶೇಷವಾದಂತಹ ಅನುಭವಗಳನ್ನ ಕೊಡ್ಲಿಕ್ಕೆ ಸಾಧ್ಯವಾಗ್ತೈತಿ. ಆ ನಿಟ್ಟಿನೊಳಗೆ ನೀವೆಲ್ಲರೂ ತರಬೇತಿ ಹೊಂದಿ ಆ ತರಬೇತಿಯನ್ನು ಮತ್ತೊಬ್ಬರಿಗೆ ಕೊಡ್ತಕ್ಕಂತಹ ಒಂದು ಪ್ರಯತ್ನವನ್ನ ನೀವು ಮಾಡ್ರಿ. ಅಂದಾಗ ಈ ಕಾರ್ಯಕ್ರಮ ಮೆರುಗು ಬರ್ತೈತಿ ಅಂತಕ್ಕಂಥ ಮಾತಿನೊಂದಿಗೆ ನನ್ನ ಅಧ್ಯಕ್ಷೀಯ ಭಾಷಣವನ್ನ ಮುಗಿಸುತ್ತೇನೆ. ಯಾವುದೇ ಒಂದು ಕಾರ್ಯಕ್ರಮ ಯಶಸ್ವಿಗೊಳ್ಳಲು ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಎಲ್ಲರ ಪಾತ್ರ ಬಹುಮುಖ್ಯವೆನಿಸುತ್ತದೆ. ಅದೇ ರೀತಿಯಾಗಿ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಸರ್ವರಿಗೂ ವಂದನೆಯನ್ನು ತಿಳಿಸುವುದು ನಮ್ಮ ಕರ್ತವ್ಯ. ಇದೀಗ ಕಾರ್ಯಕ್ರಮದ ಕೊನೆಯ ಘಟ್ಟ ವಂದನಾರ್ಪಣೆ. ಮೊದಲನೆಯದಾಗಿ ಕಾರ್ಯಕ್ರಮದ ಘನ ಅಧ್ಯಕ್ಷತೆಯನ್ನು ವಹಿಸಿರುವ ಶ್ರೀ ಪ್ರಕಾಶ್ ಹೊಳೆಪ್ಕೋಡ್ ಸರ್, ತಹಸೀಲ್ದಾರರು ರಾಮದುರ್ಗ್ ಇವರಿಗೆ ಕಾರ್ಯಕ್ರಮದ ವತಿಯಿಂದ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸುತ್ತೇನೆ. ಅದೇ ರೀತಿಯಾಗಿ ಕಾರ್ಯಕ್ರಮಕ್ಕೆ ಉದ್ಘಾಟಕರಾಗಿ ಆಗಮಿಸಿರುವ ಶ್ರೀ ವಿನಾಯಕ್ ಬಡಿಗೇರ್ ಸರ್, ಆರಕ್ಷಕ ವೃತ್ತ ನಿರೀಕ್ಷಕರು ರಾಮದುರ್ಗ ಇವರಿಗೂ ಕೂಡ ಕಾರ್ಯಕ್ರಮದ ವತಿಯಿಂದ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸುತ್ತೇನೆ. ಅದೇ ರೀತಿಯಾಗಿ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿ ಸ್ಥಾನವನ್ನು ವಹಿಸಿರುವ ಶ್ರೀ RS ಕಾಂಬ್ಳೆ ಸರ್, ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ರಾಮದುರ್ಗ್ ಇವರಿಗೂ ಕೂಡ ಕಾರ್ಯಕ್ರಮದ ವತಿಯಿಂದ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸುತ್ತೇನೆ. ಅದೇ ರೀತಿಯಾಗಿ ಕಾರ್ಯಕ್ರಮಕ್ಕೆ ಇನ್ನೋರ್ವ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವ ಶ್ರೀ IK ಗುಡದಾರಿ ಸರ್, ಮುಖ್ಯ ಅಧಿಕಾರಿಗಳು ಪುರಸಭೆ ರಾಮದುರ್ಗ್ ಇವರಿಗೂ ಕೂಡ ಕಾರ್ಯಕ್ರಮದ ವತಿಯಿಂದ ಧನ್ಯವಾದಗಳು. ಕಾರ್ಯಕ್ರಮದಲ್ಲಿ ವೇದಿಕೆ ಮೇಲೆ ಉಪಸ್ಥಿತರಿರುವ ಶ್ರೀ SP ಕರ್ಲಿಂಗಪ್ಪನವರ್ ಸರ್ ಇವರಿಗೂ ಕೂಡ ಕಾರ್ಯಕ್ರಮದ ವತಿಯಿಂದ ತುಂಬ ಹೃದಯದ ಧನ್ಯವಾದಗಳು. ಅದೇ ರೀತಿಯಾಗಿ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ಹಾಗೂ ಶಾಲೆಯ ಕಾಲೇಜಿನ ಸಂಯೋಜಕರಾದ ಶ್ರೀ ಲೇಪಾಕ್ಷಿ ಗುರುಗಳು, ವಿದ್ಯಾಪ್ರಸಾರಕ ಸಮಿತಿ B.Ed ಇವರಿಗೂ ಕೂಡ ಧನ್ಯವಾದಗಳು. ಅದೇ ರೀತಿಯಾಗಿ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ಜಿಂಗಾನ ಉಪಾಧ್ಯಕ್ಷರು ಶ್ರೀ GB ಬಟ್ಕೂರ್ಕಿ ಗುರುಗಳಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು. ಅದೇ ರೀತಿಯಾಗಿ ನಮ್ಮ ಕಾಲೇಜಿನ ಪ್ರಾಂಶುಪಾಲರಾದ ಡಾಕ್ಟರ್ RL ಕುಡೂರ್ ಗುರುಗಳಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು. ಅವರಿವರೆಲ್ಲರೇ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲು ಪಾತ್ರವಹಿಸಿದ